ಪಾಲಕ್ ಪನ್ನೀರ್ ಮಾಡುವ ವಿಧಾನ: 3 ಕಟ್ ಪಾಲಕ್ ಸೊಪ್ಪು, ನೀರು ಹಾಕಿ 4-5 ಸತಿ ತೊಳೆಯಬೇಕು. ತೊಳೆದು ತೆಗೆದು ನೀರಿಟ್ಟು ಪಾಲಕ್ ಸೊಪ್ಪನ್ನು ಹಾಕಿ ಕುದಿಸಬೇಕು. ಇದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಅಲ್ಲ, ಬೆಳ್ಳುಳ್ಳಿ, ಗೋಡಂಬಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. 200 ಗ್ರಾಮಿನ ಪನ್ನೀರು, ಸೈಜ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು, ಇವಾಗ ಪ್ಯಾನ್ ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರ್ ಹಾಕಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಬೇಕು. ಇಷ್ಟು ಸಾಕು. ಇವಾಗ ಬ್ರೌನ್ ಆಗಿದೆ ಪನ್ನೀರು. ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಬೇಕು. ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು ಸಪ್ರೇಟ್ ಮಿಕ್ಸಿ ಮಾಡಬೇಕು. ಇವಾಗ ಪೇಸ್ಟ್ ಆಗಿದೆ. ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ ಸ್ವಲ್ಪ, ನೀರು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ಸಣ್ಣಗೆ ಪೇಸ್ಟ್ ಮಾಡಬೇಕು. ಒಳ್ಳೆಣ್ಣೆ ಹಾಕಿ ಜೀರಿಗೆ 1 ಸ್ಪೂನು, ಸಣ್ಣ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ತಿರುಗಿ, ಸ್ವಲ್ಪ ಅರಿಶಿನ ಹಾಕಿ, ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಾಕಿ, ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿ ಇದನ್ನು ತಿರುಗಿಸಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗಿಸ್ಬೇಕು. ಸ್ವಲ್ಪ ಗರಂ ಮಸಾಲ ಪೌಡ್ರ್, ಸಾಂಬಾರು ಪೌಡ್ರ್ ಹಾಕಬೇಕು. ಕುದಿಯೋ ಟೈಮಿಗೆ ಪನ್ನೀರ್ ಹಾಕಬೇಕು. ಹಾಕಿ ತಿರುಗಿಸ್ಬೇಕು. ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಪನ್ನೀರು ಪರೋಟ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಲಕ್ ಪನ್ನೀರು ಪರೋಟ ಅದರ ಜೊತೆ ಮಧ್ಯಾಹ್ನದ ಊಟಕ್ಕೆ.